ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಹಗರಣವನ್ನ ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆ ಏನಿದೆಯಲ್ಲ, ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿತು. ಇನ್ನು ಇವೆಲ್ಲ ಹಗರಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬೇಕು ಅಂತ ಪ್ಲಾನ್ ಅನ್ನ ಮಾಡಿತು. ಆದ್ರೆ ಆರಂಭಕ್ಕೂ ಮುನ್ನವೇ ಈಗ ಬಿಜೆಪಿಗೆ ದೊಡ್ಡ ಆಘಾತ ಎದುರಾಗಿಬಿಟ್ಟಿದೆ. ಒಂದು ಕಡೆ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ನಲ್ಲಿ ಅಸಮಾಧಾನಗಳು ಕೇಳಿ ಬರ್ತಾ ಇದ್ರೆ, ಇನ್ನು ಸ್ವತಃ ಬಿಜೆಪಿಯ ಸ್ವಪಕ್ಷದಲ್ಲೇ ಈಗ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಯಾರಿಂದ? ಬಿಜೆಪಿಯ, ಅದರಲ್ಲೂ ಹಳೆ ಮೈಸೂರು ಭಾಗದ ಬಿಜೆಪಿಯ ಒಕ್ಕಲಿಗ ನಾಯಕರಿಂದ ಈಗ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಯಾವ ವಿಚಾರವಾಗಿ? ಈ ಪಾದಯಾತ್ರೆಯ ಕ್ರೆಡಿಟ್ ವಾರಿನ ವಿಚಾರವಾಗಿ. ಹಾಗಾದ್ರೆ ಏನಿದು ಕ್ರೆಡಿಟ್ ವಾರ್? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಹಗರಣದ ವಿರುದ್ಧ ವಿರೋಧ ಪಕ್ಷಗಳು ಆಗಸ್ಟ್ 3ರಿಂದ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಬಿಜೆಪಿ ಪಕ್ಷದ ಆಂತರಿಕ ಸಮಸ್ಯೆಗಳಿಂದಾಗಿ ಮೊದಲ ಹೆಜ್ಜೆ ಇಡುವ ಮುನ್ನವೇ ಈಗ ವಿಘ್ನಗಳು ಎದುರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಸಕಲ ಸಿದ್ಧವಾಗಿ ನಿಂತಿದೆ. ಆದರೆ ಕ್ರೆಡಿಟ್ ವಾರ್ನಿಂದ ಈಗ ಪಾದಯಾತ್ರೆಗೆ ಹಲವಾರು ಸವಾಲುಗಳು ಎದುರಾಗಿದೆ. ಪಾದಯಾತ್ರೆ ಯಶಸ್ವಿಯಾದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಬಿವೈ ವಿಜಯೇಂದ್ರ ಪಾಲಾಗುತ್ತೆ. ಇದರಿಂದ ವಿಜಯೇಂದ್ರ ಇನ್ನಷ್ಟು ರಾಜಕೀಯವಾಗಿ ಪ್ರಭಾವ ಆಗ್ತಾರೆ ಅನ್ನೋದೇ ಈಗ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ಬಿಜೆಪಿಯ ಒಕ್ಕಲಿಗರ ನಾಯಕರ ಮಾತೇನು ಗೊತ್ತಾ? ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಆದ್ರೂ ಮುಂದೂಡಬೇಕು. ಹಾಗೆ ಮುಂದೂಡಿದ್ದಲ್ಲಿ ವಿಜಯೇಂದ್ರ ಪ್ರಭಾವ ತಗ್ಗಬಹುದು ಎಂಬ ಇಂಗಿತ ಉಭಯ ಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರಲ್ಲಿ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಹೇಳಿ ಕೇಳಿ ಪಾದಯಾತ್ರೆಯನ್ನ ಏರ್ಪಟ್ಟಿರುವ ಸ್ಥಳ ಎಲ್ಲಿ ಅಂದ್ರೆ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹೊಂದಿರುವಂತದ್ದು. ಈ ಪಾದಯಾತ್ರೆಯ ಕ್ರೆಡಿಟ್ ವಿಜಯೇಂದ್ರ ಒಬ್ಬರಿಗೆ ಹೋದ್ರೆ ಅದರಿಂದ ತಮ್ಮ ನಾಯಕತ್ವಕ್ಕೆ ಧಕ್ಕೆ ಉಂಟಾಗಬಹುದು ಎಂಬ ಆತಂಕ ಈಗ ಉಭಯ ಪಕ್ಷಗಳ ಒಕ್ಕಲಿಗ ನಾಯಕರನ್ನ ಕಾಡ್ತಿದೆ. ಮೇಲಾಗಿ ಇಂಥದ್ದೊಂದು ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮನ್ನ ಸಂಪರ್ಕಿಸಿ ತಮ್ಮ ಅಭಿಪ್ರಾಯವನ್ನ ಕೇಳಬೇಕಿತ್ತು. ಹಾಗೆ ಮಾಡದೆ ತಾವೇ ನಿರ್ಧರಿಸಿದ ಬಳಿಕ ಮಾಹಿತಿಯನ್ನ ನೀಡಿರುವುದು ಎಲ್ಲರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ರಾಜಕೀಯದ ಹಿಂದಿನ ಪುಟವನ್ನ ತೆರೆದು ನೋಡಿದ್ರೆ ಯಾವೆಲ್ಲ ರಾಜಕೀಯ ನಾಯಕರು ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಿರ್ತಾರೋ ಅವರೆಲ್ಲ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪ್ರಭಾವಿಯಾಗಿದ್ದಾರೆ. ಉದಾಹರಣೆಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಯಶಸ್ವಿಯಾದ ಬಳಿಕ ರಾಜ್ಯದಲ್ಲಿ ಪೂರ್ಣಾವಧಿ ಸಿಎಂ ಆಗಿ ಇನ್ನಷ್ಟು ಪ್ರಬಲವಾಗಿ ಹೊರಬಂದಿದ್ರು. ಹೀಗಾಗಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ಈ ಪಾದಯಾತ್ರೆಯ ಸಂಪೂರ್ಣ ಕ್ರೆಡಿಟ್ ವಿಜಯೇಂದ್ರ ಪಾಲಾಗುತ್ತೆ, ಇದರಿಂದ ನಮ್ಮ ನಾಯಕತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ನೋಡಿದ್ರಲ್ಲ ಪಾದಯಾತ್ರೆಯ ಪೊಲಿಟಿಕ್ಸ್ ಯಾವ ಹಂತವನ್ನ ತಲುಪ್ತಾ ಇದೆ ಅಂತ. ಇನ್ನು ಪಾದಯಾತ್ರೆ ಆರಂಭಕ್ಕೂ ಮುನ್ನವೇ ಅನೇಕ ವಿಘ್ನಗಳೀಗ ಎದುರಾಗಿಬಿಟ್ಟಿದೆ. ಇನ್ನು ಬಿಜೆಪಿಗೆ ಈ ಒಂದು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸುವುದು ಬಹಳ ಪ್ರಮುಖವಾಗಿರುತ್ತೆ. ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗಂತೂ ದೊಡ್ಡ ಸವಾಲಾಗಿ ಪರಿಣಮಿಸಿಬಿಟ್ಟಿದೆ. ಕಳೆದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕದಲ್ಲಿ ಹಿನ್ನಡೆಯಾಗಿದೆ. ಹೀಗಾಗಿ ತಮ್ಮ ಬಿಜೆಪಿಯ ಸಂಘಟನೆ ಶಕ್ತಿಯನ್ನ ತೋರಿಸಿಕೊಳ್ಳಲು ಈ ಪಾದಯಾತ್ರೆಯ ಮೂಲಕ ಬಿಜೆಪಿಗೆ ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಬಿವೈ ವಿಜಯೇಂದ್ರ ಈ ಒಂದು ಸವಾಲನ್ನ ಭೇದಿಸ್ತಾರಾ, ಅಥವಾ ಎಲ್ಲಾದ್ರೂ ಈ ಪಾದಯಾತ್ರೆಯಲ್ಲಿ ಎಡವಟ್ ಆಯ್ತು ಅನ್ನೋದಾದ್ರೆ ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಒಟ್ಟಾರೆ ಈ ಪಾದಯಾತ್ರೆಯ ಪೊಲಿಟಿಕ್ಸ್ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.